ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಹುನಗುಂದ ಘಟಕ ಹಾಗೂ ಮೀನಗಡ ಹೋಬಳಿ ಘಟಕದ ಪದಾಧಿಕಾರಿಗಳ ಆಯ್ಕೆಯ ಕಾರ್ಯಕ್ರಮವು ಹುನಗುಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಿನಾಂಕ ಜುಲೈ 20, 2025 ರಂದು ಮಧ್ಯಾಹ್ನ 1 ಗಂಟೆಗೆ ಡಿಎಸ್ಎಸ್ ಭೀಮವಾದದ ರಾಜ್ಯ ಸಂಚಾಲಕರಾದ ಪರಶುರಾಮೆಲ್ ನೀಲನಾಯಕರ ನೇತೃತ್ವದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ರಾಜ್ಯ ಸಂಚಾಲಕ ಪರಶುರಾಮರು ತಮ್ಮ ನೇತೃತ್ವದ ಪರ ಹಾಗೂ ಜಿಲ್ಲಾ ಸಂಘಟನಾ ಸಂಚಾಲಕ ಚಿದಾನಂದ ಹುಬ್ಬಳ್ಳಿರು ಮತ್ತು ಬೀಳಗಿ ತಾಲೂಕಿನ ಸಂಚಾಲಕರಾದ ಜ್ಞಾನಪ್ಪ ಮಾದರ, ಅಮೀನಗಡ ಹೋಬಳಿಯ ಗ್ರಾಮೀಣ ಘಟಕದ ಸಂಚಾಲಕರಾದ ಗಂಗಪ್ಪ ಮಾದರರು ಅತಿಥಿಗಳ ಪರ ಹಾಗೂ ಜಿಲ್ಲಾ ಸಂಘಟನಾ ಸಂಚಾಲಕರಾದ ತುಳಜಪ್ಪ ನೀಲನಾಯಕರು ನಿರೂಪಣೆ ಮತ್ತು ಪ್ರಾಸ್ತಾವಿಕ ಪರ ಮಾತನಾಡಿ, ಇಡೀ ರಾಜ್ಯಾದ್ಯಂತ ಈ ಡಿಎಸ್ಎಸ್ ಭೀಮವಾದ ಸಂಘಟನೆ ಬಲಪಡಿಸುವ ಉದ್ದೇಶ ಎಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರು ಸಂವಿಧಾನದಲ್ಲಿ ನೀಡಿದ ಮತಾಧಿಕಾರದಿಂದ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಸದೃಢರಾಗಿ ಮುಖ್ಯವಾಹಿನಿಗೆ ಬಂದು ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಬೇಕಿದೆ ಎಂಬ ಮಾತುಗಳು ಪ್ರಸ್ತಾಪವಾದವು. ನಂತರ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಹೇಳಿಕೊಳ್ಳುವಷ್ಟು ಜೀವನ ಶೈಲಿ ಬದಲಾಗದೆ ನಮ್ಮಲ್ಲಿ ಇನ್ನೂ ಜೀತದಾಳಾಗಿ ಬದುಕುವ ಸಂಸ್ಕೃತಿಯು ಜೀವಂತವಾಗಿ ಉಳಿದಿದೆ. ಹಾಗಾಗಿ ಈಜಿ ಹುಜೂರ ಸಂಸ್ಕೃತಿಯು ಬದಲಾಗಬೇಕೆಂದರೆ ಮೌಢ್ಯಕಂದಾಚರಣೆ, ಹೆಂಡಕಂಡಕ್ಕೆ ನಿಮ್ಮ ಮತ ಮಾರಿಕೊಳ್ಳುವುದು ಹಾಗೂ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದಲ್ಲಿ ಮೇಲ್ಜಾತಿಯರೇ ಪ್ರಾತಿನಿಧ್ಯದ ಪ್ರಾಬಲ್ಯ ಸಾಧಿಸಲು ಭಿಕ್ಷೆ ಬೇಡುವ ಗುಲಾಮಿ ಸಂಸ್ಕೃತಿಯೇ ಕಾರಣವಾಗಿದೆ ಎಂದು ತಮ್ಮ ಆಕ್ರೋಶ ಹೊರಹಾಕಿದರು. ನಂತರ ಜಾತಿ ಮತ್ತು ಸಂಘಟನೆಯ ಬಲದಿಂದ ಸರಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳಿಗೆ ಹೆದರಿಸಿ, ಬೆದರಿಸಿ ಹಣಕ್ಕೆ ಬೇಡಿಕೆ ಇರಿಸುವ ಹಾಗೂ ಹಣ ಪಡೆದು ಹಲ್ಲೆ ನಡೆಸಿ ಸಂವಿಧಾನದಯ ಪಾಲಿಸಿದ ಅಧಿಕಾರಗಳನ್ನು ದುರ್ಬಳಕೆ ಮಾಡಿಕೊಳ್ಳುವ ಘಟನೆಗಳು ಕೇಳಿಬರುತ್ತಿವೆ. ಹಾಗಾಗಿ ಈ ಕೆಟ್ಟ ಜೀವನ ಶೈಲಿ ಬದಲಾಗಿ ಶಿಸ್ತುಬದ್ಧ ಜೀವನ ಶೈಲಿ ನಡೆಸಲು ಪ್ರಾಮಾಣಿಕ, ಪಾರದರ್ಶಕ ಮನೋಬಲದಿಂದ ಸಂಘಟಿತರಾಗಿ ಸಂಘಟನಾತ್ಮಕ ಬಲದ ಹೋರಾಟದಿಂದ ಸಾಮಾಜಿಕ ನ್ಯಾಯ ದೊರಕಿಸಲು ಮುಂದಾಗಬೇಕೆಂದು ಕಿವಿಮಾತು ಹೇಳಿದರು. ಏತನ್ಮಧ್ಯೆ ಹುನಗುಂದ ತಾಲೂಕಾ ಸಂಚಾಲಕರಾಗಿ ಯಮನಪ್ಪ ಪೂಜಾರಿ, ಸಂಘಟನಾ ಸಂಚಾಲಕರಾಗಿ ಮಹಾಂತೇಶ ಭೋವಿ, ಸಂಘಟನಾ ಸಮಿತಿ ಸದಸ್ಯರಾಗಿ ಮುತ್ತಪ್ಪ ಮಲಗಿಹಾಳ, ಪ್ರವೀಣ ಮಸ್ಕಿ, ಕೆಂಚಪ್ಪ ಮಾದರ ಸೇರಿದಂತೆ ಇತರೆ ಸದಸ್ಯರು ಪದಗ್ರಹಣ ಮಾಡಿದರು. ಹಾಗೂ ಹುನಗುಂದ ಪಟ್ಟಣದ ದಲಿತ ಯುವ ಮುಖಂಡರಾದ ರವಿಮಾದರ, ರಾಘು ಬಿಸನಾಳ ಸೇರಿದಂತೆ ಇತರರು ರಾಜ್ಯ ಸಂಚಾಲಕರಿಗೆ, ಅತಿಥಿಗಳಿಗೆ ಸನ್ಮಾನಿಸಿದರು. ಈ ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಛಲವಾದಿ ಮತ್ತು ಮಾದಿಗ ಸಮುದಾಯದ ಗುರುಹಿರಿಯರು, ಯುವಕರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಸರಿಯಾದ ಮಾರ್ಗ ಕಂಡುಬಿಟ್ಟು ನಾವು ತೆಗೆದು ಹೋಗೋ ಕೆಲಸ ಮಾಡ್ತೀವಿ. ಈ ಪದಾಧಿಕಾರಿ ಬೇಡ ನಮ್ಗೆ. ನಾವು ಸಂಘಟನೆ ಎದ್ರ ಸಂಬಂಧ ಮಾಡ್ತೀವಿ, ಎದಕ್ಕೋಸ್ಕರ ಮಾಡ್ತೀವಿ, ನಾವು ಜನರಿಗೋಸ್ಕರ ಮಾಡ್ತೀವಿ. ನಮ್ಮ ಪರವಾಗಿ ನಾವು ಸಂಘಟನೆ ಮಾಡ್ಕೊಳ್ಳೋದು ನಾವು ಹೋಗೋದಿಲ್ಲ. ಜನರಿಗೆ ಏನ್ ಕಷ್ಟ ಈಗ ಸಾಕಷ್ಟು ನೀವು ಬಾಗಲಕೋಟೆ ಜಿಲ್ಲೆ ಒಳಗೆ ನೋಡ್ರಿ, ಎಲ್ಲ ಹುನಗುಂದ ತಾಲೂಕು ಎಲ್ಲ ನೀವು ಸಾಕಷ್ಟು ನೋಡಿರ್ತೀವಿ, ಕೇಳ್ತೀವಿ, ಫೇಸ್ಬುಕ್ ಎಲ್ಲಾದ್ರಾಗೂ ನಿಮ್ಗೆ ಜ್ಞಾನ ಐತಿ. ನಾವ್ ಯಾವ ಸಂಘಟನೆ ಅಂದ್ರೆ ಮೊದಲು ಯಾರು ಬಂದಿರ್ತಾರ ಅಲ್ಲಿ ನಾವು ಕಾಲಿಡೋದು ಯಾರು ಅಂತಂದ್ರೆ ಕನ್ನಡ ದಲಿತ ಸಂಘ ಭೀಮ ಸೌತಾಪುರ ಪರಶುರಾಮ ಸಂಘಟನೆ ಇರ್ತೈತೆ. ಅದು ಹೊರತು ಯಾವ ಸಂಘಟನೆ ಇರೋದಿಲ್ಲ. ಯಾಕ ಹೆಮ್ಮೆ ಅಂತ ಹೇಳ್ಕೊತೀನಿ ನಾನು, ಅದು ನಿಮ್ಗೆಲ್ಲರೂ ಗೊತ್ತಿರ್ತೈತಿ. ಹೋರಾಟ ಎದಕ್ಕೆ ಸಂಬಂಧ ಮಾಡೋದು? ಹೋರಾಟ ಬಂದ್ರೆ ನಾವು ಯಾವ ರಾಜಕೀಯ ಗುಲಾಮರಲ್ಲ. ಮೊದಲು ಫಸ್ಟ್ ಆಫ್ ಆಲ್ ಹೇಳ್ಬೇಕ, ನಮ್ಮ ಸಂಘಟನೆ ಯಾವ ರಾಜಕೀಯ ಗುಲಾಮರ ಆಗಿರೋದಿಲ್ಲ. ನಾವು ಯಾವ ರಾಜಕೀಯ ಗುಲಾಮರು ಅಲ್ಲ. ನಾವು ಎಂ.ಎಲ್.ಎ ಓದಿತೀವಿ, MP ಓದಿತೀವಿ. ನಾವು ಹೋರಾಟ ಹಾಗಿರ್ಬೇಕು. ನಮ್ದು ಇಲ್ಲ ಹೋರಾಟ ಮಾಡ್ತೀವಿ, ಹೋಗೋಣ, ಇಲ್ಲ ಒಂದ್ ಸ್ವಲ್ಪ ದಿನ ದುಡ್ಡು ಕೊಡ್ತಾರ, ಮುಗಿಸ್ಬಿಡ್ತಾರ, ಸಾಕಷ್ಟು ಜನ ಇರ್ಬೇಕು. ಆದ್ರೆ ನಮ್ಮ ಸಂಘಟನೆ ಆ ತರ ಇಲ್ಲ. ಹೋರಾಟ ಅಂದ್ರೆ ನ್ಯಾಯ ಒಡಿಸೋವರೆಗೂ ನಾವು ಹೋರಾಟ ಮಾಡೋಣ. ನಾವು ಉಪವಾಸ ಹೋರಾಟ ಮಾಡಿ ಅದೀವಿ, ಗೇಟ್ಗಳು ಏತುಗೆಂತ ಹೋರಾಟಗಳು ನಮ್ ಕಡೆ ಅದ, ಸಾಕಷ್ಟು ಹೋರಾಟ ಅದ. ಈಗ ಮತ್ತ ಮೂರಕ್ಕೂ ಒತ್ತು ಕೊಡಕ್ ಬರ್ತೈತಿ. ಯಾಕಂದ್ರೆ ನಮ್ಮ ಗುಲಾಮಗಿರಿ ಎಲ್ಲಿ ತನ ಇರ್ತೈತಿ ಅಲ್ಲಿ ತರ ನಾವು ಒತ್ತು ಕೊಡಕ್ ಆಗಂಗಿಲ್ಲ. ಮೂರಕ್ಕೂ ಯಾಕಂದ್ರೆ ಹಳ್ಳಿ ಒಳಗ ನಡೆದು ಬಂದಂತ ಪರಿಸ್ಥಿತಿ ಎಲ್ಲರಿಗೂ ಹಿಂದಕ್ಕಾಗ್ಯಾವ. ನಮ್ಮ ತಂದೆ ತಾಯಿ ನಮ್ಮ ಮುತ್ತಜ್ಜ ಗುಲಾಮಗಿರಿ ಮಾಡೇ ದುಡಿದು ನಮ್ಗೆ ಸಾಕ್ಯಾರ, ಅದು ಒಪ್ಕೊಂತೀವಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಕೊಟ್ಟಂತ ಸಂವಿಧಾನ ನಾವು ಹರ್ಕೊಂಡಿಲ್ಲ, ನಾವು ಓದಂಗಿಲ್ಲ. ಸಂವಿಧಾನ ಬಗ್ಗೆ ಮಕ್ಕಳಿಗೆ ಹೇಳಂಗಿಲ್ಲ. ಮೊಬೈಲ್ ಕೊಡ್ತೀವಿ, ಮೊಬೈಲ್ನಾಗ ಹೊಡೆದ್ರೆ ಬರ್ತೈತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಅಂದ್ರೆ ಬರ್ತೈತಿ. ಅದು ಅವ್ರ ಬಗ್ಗೆ ಕೇಳ್ರಿ ಅಂತ ಮಕ್ಕಳಿಗೆ ಹೇಳಂಗಿಲ್ಲ. ಯಾವ ಚುಟ್ಟು ಹಚ್ಕೊಡು, ಅದನ್ನ ಹಚ್ಕೊಡು, ಇನ್ನೊಂದು ಹಚ್ಕೊಡು ಅಂತ ಮಕ್ಕಳಿಗೆ ಹೇಳ್ತೀವಿ. ಅದನ್ನ ನಾವು ಮೊದಲು ಬಿಡಬೇಕು. ಮೊಬೈಲ್ ಕೊಡೋದು ಮೊದಲೇ ತಪ್ಪು. ಕೊಟ್ರ ಬುದ್ಧರ ಬಗ್ಗೆ, ಬಸವನ ಬಗ್ಗೆ, ಬಸವಣ್ಣವ್ರ ಬಗ್ಗೆ ನೋಡ್ರಿ. ಆ ಬಸವಣ್ಣವ್ರ ಬಗ್ಗೆ, ವಚನದ ಬಗ್ಗೆ, ಬಸವಣ್ಣ
ಬಸವಣ್ಣವ್ರು ಏನ್ ಮಾಡಿದ್ರು, ಬುದ್ಧ ಏನ್ ಮಾಡಿದ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಮಾಡಿದ್ರು, ನಮ್ಮ ಬಗ್ಗೆ ಏನ್ ಮಾಡಿದ್ರು, ಸುಮ್ಕೊಂಡಿರು ಏನ್ ಮಾಡಿದ್ರು ಅನ್ನೋದು ಮೊದಲ ನೀಟಾಗಿರ್ಬೇಕು, ನಮ್ ಕಟಿಂಗ್ ನೀಟಾಗಿರ್ಬೇಕು, ಸೂಟ್ ಹಾಕೋರಿ, ಬೂಟ್ ಹಾಕೋರಿ, ಶಿಸ್ತುಬದ್ಧವಾಗಿರ್ರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಊಟಕ್ಕೂ ಒಂದು ತುರ್ತಿ ಪರಿಸ್ಥಿತಿ ಗಂಭೀರ ಇತ್ತು. ಹೆಂಗ್ ಅದಾರ ಅವ್ರು ಊಟದಾಗ ನೋಡ್ತೀರಿ ಎಲ್ಲಾದ್ರ ಹೆಂಗಿದ್ರು, ಶಿಸ್ತುಬದ್ಧವಾಗಿದ್ರ ಹಂಗಿರೋದ್ ಕಲಿಬೇಕು. ನಾವು ನೀಟಾಗಿ ಶಿಸ್ತು ಹಂಗ ಬಂದು ನಿಂತ್ರ ಮೊದಲು ಅವ್ನ ಹೊರಗೆ ಕಳ್ಸಿ ಕೆಟ್ಟ ಅಂತಾರ. ಮಕ್ಳಿಗೆ ನೀಟ್ ಇದ್ದವ್ ಅಂತ ಹೇಳ್ತಾರ, ನಿಮ್ನ ಹೊರಗೆ ಗೀತಾರ. ಮೊದಲು ನಾವು ನೀಟ್ ಇರೋದು ಕಲಿಬೇಕು. ನಾವು ಬದುಕಬೇಕಂದ್ರ ಸಂವಿಧಾನದ ಬಗ್ಗೆ ಓದ್ಬೇಕು, ಬುಕ್ಕ ಓದೋದು ಕಲಿಸ್ಬೇಕು. ಮೊದಲ ಮಕ್ಕಳಿಗೆ ನಾವು ಅದನ್ನ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸ್ಬೇಕು. ನಾವೆಲ್ಲಿ ಶಿಕ್ಷಣಕ್ಕೆ ನಾವೇನೋ ಅಡ್ಡದಾರಿ ಹಿಡಿದ್ಬಿಟ್ಟಿವಿ, ನಮ್ಮ ಮಕ್ಕಳು ಅಡ್ಡದಾರಿ ಹಿಡಿಬಾರ್ದು, ನಮ್ಮ ಅಣ್ಣತಮ್ಮರ ಅಡ್ಡದಾರಿ ಹಿಡಿಬಾರ್ದು. ಅದಕ್ಕ ಸಂಘಟನೆ ನಾವು ಗುರುತಿಸ್ತೀವಿ ಅಂದ್ರ ಯಾರು ನಮ್ಮ ಮನುಷ್ಯನಾಗ ಬರಲ್ಲ. ಹಿಂದಿನ ಕಾಲದಾಗ ಏನಿತ್ತು, ಊರಾಗ ಯಾವ ಶ್ರೀಮಂತ ಇರ್ತಾನ, ಧನ್ಯರ ಕುಲ್ಕರ್ಣಿ ಅಂತ ಇರ್ತಿದ್ರು, ದೇಸಾರ ಅಂತ ಇರ್ತಿದ್ರು. ಅವ್ನ ಮರಿತಿನ ಲೆಕ್ಕಕ್ಕೆ ನಮ್ಮ ಸಂಘಟನೆ ಇಲ್ಲ. ಅಂತ ಪದಾರ್ಥಗಳು ನಮ್ಮ ಸಂಘಟನೆ ಅಂತ ಬರಬಾರ್ದು. ಚೊಕ್ಕಾಗಿ ಹೇಳ್ತೀನಿ. ಯಾಕಂದ್ರೆ ಅಣ್ಣರ ಹೆಸರು ಒಂದ್ಸಲ ಕೆಟ್ಟ ಇಂತ ಸಂಘಟನೆ ಹುಡುಗಿ ಹಿಂಗ್ ಮಾಡ್ಯಾನಂದ್ರ ಅದು ಒಳ್ಳೆ ನಾವು ಶುದ್ಧ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಮತ್ ನಾವು ಸದಾನಂದನವರು ಜೀತ ದುಡ್ಕೊಂತ ಅವ್ರ ಮನಿ ಎಲ್ಲಿ ಕಸ ಕೊಳ್ಕೊಂತ ಏನೋ ಮಾಡ್ಕೊಂತ ಬಂದ್ಬಿಟ್ಟಿವಿ. ಅವ್ರು ಏನ್ ಹೇಳಿದ್ರು ಅವ್ರು ತಲೆ ಬಗ್ಗಿಸ್ಕೊಂಡು ಅವ್ರು ಹೇಳ್ದಂಗೆ ಗೊಳ ಅಂತ ಗೊಳ್ಳಾಡ್ಕೊಂತ ಬಂದ್ಬಿಟ್ಟಿವಿ. ಗೊಳ್ಳಾಡ್ಕೊಂತ ಬಂದು ನಮ್ಮ ಕೇರಿಯಲ್ಲಿ 4 ಮನಿ ಕೇರಿ ಅದಂದ್ರೆ ಯಾವ್ದಾರ ಊರನ್ನ ಬಂದು ಬಡ್ದಾನಂದ್ರೆ ಅವ್ನು ಹೋಗಿ ಕಿಲೋಡ್ ಧೈರ್ಯ ಇಲ್ಲ ನಮ್ಮಲ್ಲಿ. ನಾವು 2 ಮನಿ ಅತ್ತಾಗಿರ್ತೀವಿ, 2 ಮನಿ ಇತ್ತಾಗಿರ್ತೀವಿ. ಆ ಹಂಚಿಗೆ ಆಗ್ಬಾರ್ದು. ನಾವು ಒಕ್ಕಾಡದಿಂದ ಈಗ ಹೇಳಿದ್ರೆ ಅನ್ನೋ ಸಿದ್ಧಾನಂದ ಒಕ್ಕಾಡದಿಂದ ಇಲ್ಲೇ ನಿಮ್ಮ ಹುಣಗುನ್ ತಾಲೂಕಿನಾಗ ಒಂದು ಹಳ್ಳಿದು ದೊಡ್ಡ ಸಮಸ್ಯೆ ಆಗೈತಿ. ನಮ್ಮ ಸಾಹೇಬರು ದೊಡ್ಡ ಪ್ರೀತಿ ತರೋಂಗ್ ಮಾಡಿಕೊಟ್ರ. ನಾಗಪ್ಪ ಅಂತ ಅನ್ಕಿಸಿದ್ರಿ ಒಳಕಲ್ದಿನಿ ನಾಗಪ್ಪ ಒಳಕಲ್ದಿನಿ ಅಲ್ಲ. ಈ ಒಂದು ದಲಿತ ಸಂಘರ್ಷ ಸಮಿತಿ ಹೆಸರಲ್ಲಿ ಸಾಕಷ್ಟು ಸಂಘಟನೆಗಳಿದ್ದಾವೆ. ಆದ್ರೆ ನಾವು ಆಯ್ಕೆ ಮಾಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಜನಸಾಮಾನ್ಯರಿಗೆ ಒಂದು ನ್ಯಾಯವನ್ನ ಒದಗಿಸಿಕೊಡೋದು, ಜನಪರವಾಗಿ ನಿಲ್ತಕ್ಕಂಥ ವ್ಯಕ್ತಿ ಯಾರಿರ್ತಾರೋ ನಾವು ಅವ್ರನ್ನ ನಾವು ಬೆಂಬಲಿಸಬೇಕಾಗ್ತದೆ. ಆ ವ್ಯಕ್ತಿ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಕರ್ನಾಟಕದಲ್ಲಿ ಯಾರು ಒಬ್ರು ಇದ್ರಪ್ಪ ಅಂದ್ರೆ ಅದನ್ನು ಪರುಷ ಮಂಡಳಿ ಇಲಾಖೆ ಬಹಳ ದಿನ ಸಂಘಟನೆ ಇದ್ದೇವೆ. ನಾನು ಇತ್ತೀಚೆಗೆ ಬಂದವ್, ನಾನು ಅವರು ಒಂದು ಆದರ್ಶನ ನಾನು ಫಾಲೋ ಮಾಡ್ತಾರೆ. ಅವರು ನೀವು ಹಂಗ ಇದ್ರಪ್ಪ ನೀವು ಅವ್ರು ಬೇಗ ಪಡ್ತಿದ್ರಿ ಅಲ್ವಾ? ಅವ್ರು ಹಂಗ ಯಾರು ಹಂಗಾಗಿಲ್ಲ. ಇರ್ಲಿ, ಶ್ರೀಯವ್ರ ಬರಲಿ, ಸಚಿವರ ಬರಲಿ, ಅವ್ರಿಗೇನಪ್ಪ ಅಂತ ಅವ್ರಿಗೆ ಹೇಳಿ ನಾನೇನು ಸಾಹೇಬ್ರ ಅನ್ನಲ್ಲ. ಸಾಹೇಬ್ರ ನಮ್ಗೆ ಯಾರಪ್ಪ ಅಂತಂದ್ರ ನಮಗ ಅನ್ನ ಕೊಟ್ಟ, ನಮಗ್ ಜೀವನ ಕೊಟ್ಟಂತ ನಮ್ಮ ಸಾಹೇಬ್ರು ಬಾಬಾ ಸಾಹೇಬ್ರು. ಅವ್ರಿಗೆ ಸಾಹೇಬ್ ಅಂತ ನಿಮ್ ಸಾಹೇಬ್ ಅನ್ನಲ್ಲ. ಅವ್ರಿಗೆ ನಾವ್ ಹೆಂಗ ಸೇರಿದೀವಿ ಈಗ, ಹಂಗ ಬೇರೆಯವರು ಹೆಸರು ಹೇಳ್ಕೊಂಡು ಸೇರ್ಕೊಂಡಿದ್ದಾರೆ. ಅವ್ರು ಕೂಡ ಏನಪ್ಪ, ಇದು ದೊಡ್ಡ ಆಲದ ಮರ, ಅವರು ರೆಂಬೆ ಕೊಂಬೆಗಳ ಚಿಗುರು ಹೊಡೆದಾರ. ಹೊಡೆದು ಮತ್ತೆ 4 ಕುಡಾರಿಗಳನ್ನ ಕಟ್ಟಿಕೊಂಡು ಸಂಘಟನೆ ಮಾಡ್ಕೊಂಡಿದ್ದಾರೆ. ಮತ್ತೆ ತಾವೇ ಬೇರೆ ಬೇರೆ ಸಂಘಟನೆ ಮಾಡ್ಕೊಂಡಿದ್ರು. ಮತ್ತೆ ಇದೇ ಹೆಸರನ್ನ ಬಳಕೆ ಮಾಡ್ಕೊಳ್ಳೋದು. ಅದಕ್ಕೆ ಭೀಮವರ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಳ್ಳೋದು, ಜನರಿಗೆ ಸ್ವಲ್ಪ ಅದು ಬೇರೆ ಮುಟ್ಟಬೇಕು. ಸಾಕಷ್ಟು ಸಲ ಇಲ್ಲಿ ನಾವು ಬಂದೀವಿ. 20-30 ವರ್ಷಕ್ಕೆ ಮಾಡಿದ್ರು ಒಂದು ಏನೂ ಶಕ್ತಿ ಇಲ್ಲ. ಯಾಕಂದ್ರೆ ನಾವು ಕಾಯಂ ಕಾಶಪ್ಪ ಕ್ಯಾಶಪ್ಪ ದೊಡ್ಡಗೌಡ ಕೊಟ್ಟಿಲ್ಲ. ಅಂಬೇಡ್ಕರ್ ಗೊತ್ತಿಲ್ಲ, ಕೃಷ್ಣಪ್ಪನೂ ಗೊತ್ತಿಲ್ಲ, ಬಸವಣ್ಣೂ ಗೊತ್ತಿಲ್ಲ. ನಾವೆಲ್ಲ ಜಿಲ್ಲಾ ಸಮಿತಿಯವರು ಸುಮ್ಮನೆ ಬಂದಾಗ ಅಟ್ಟ ಜೆಪಿ ಹೌದಲ್ಲ. ಒಳಗೆಲ್ಲ ಏನ್ ತಿಳ್ಕೊಂಡ್ರ ನಮ್ಗ ದುರ್ಗವ್ವ ದ್ಯಾಮೋ ಎಲ್ಲ ತಿಳ್ಕೊಂಡ್ರ ಹೌದಲ್ಲ. ಇಲ್ಲಿ ಬಂದಾಗ ಅಟ್ಟ ಜೆಪಿ ಹೌದಲ್ರಿ. ಯಾರ ಮೇಲೆ ಅಂಬೇಡ್ಕರ್ ಕೊಟ್ಟರು ಹಾಕಿಲ್ಲ ಬಹುಶಃ ಇಲ್ಲ. ಹುಳಿಗಮ್ಮ ಇಲ್ಲಿ ಸೈ ಹುಳಿಗಮ್ಮನೆ ಇದ್ದ ಎಲ್ಲ ಬರ್ತಾರೆ. ಹುಳಿಗಮ್ಮ ಬರ್ತಿ ಈ ಭಾಗದಾಗ ಹುಳಿಗಮ್ಮ ಬರ್ತಾರೆ ಹೌದಲ್ಲ. ಎಲ್ಲ ಮುಂದೆ ಇರಾಗಲ್ಲ. ಇವತ್ತು ನಾವು ಸಂಘಟನೆ ಯಾಕೆ ಕಟ್ಟಬೇಕು ಅನ್ನೋಂಥದ್ದು ಚರ್ಚೆ ಆಗ್ತದೆ. ಹಿಂದೆ ನಮ್ಮ ಬಿ ಕೃಷ್ಣಪ್ಪ ಕೊಟ್ಟಿದ್ದಾರೆ. ಬಿ ಕೃಷ್ಣಪ್ಪ ಅವರು ಹರಿಹರದವರು, ಮಾದಿಗ ಸಮಾಜದವರು. ಏನ್ ಬೇಕು? ನ್ಯಾಯ ಬೇಕಲ್ಲ, ರೊಕ್ಕ ಬೇಕು. ರೊಕ್ಕಕ್ಕಾಗಿ ಹೋರಾಟ. ಎಲ್ಲಿಯವರೆಗೂ ಹೋರಾಟ? ರೊಕ್ಕ ಬರೋವರೆಗೂ ಹೋರಾಟ. ಆ ಚಳವಳಿ ನಮ್ದಲ್ಲ. ನಮ್ದೇನು ಕೃಷ್ಣಪ್ಪನವ್ರು ಹೇಳ್ಯಾರಲ್ಲ, ಮುನ್ಸೂನ್ದೊಳಗೆ ಒಂದು ಹರಕೆಯನ್ನು ಹಚ್ಚೀನಿ. ಮಳಿ ಗಾಳಿ ಬಿರುಗಾಳಿಗೆ ಆರೋದಾಗ ತಡೆಯೋದು ನಮ್ಮ ಚಳವಳಿ ಸಿದ್ಧಾಂತ. ಅದು ನಮ್ದು. ನಾವು ದೀಪಾವಳಿ ಮನೆ ಕೇಳಿ ಹೋಗುದಲ್ಲ. ಅದಕ್ಕೆ ಚಳವಳಿಯನ್ನು ನಾವು ಕಟ್ಟಬೇಕಾಗಿತ್ತು. ಇಲ್ಲಿ ಸುಮಾರು ವರ್ಷ ನಾವು ಮಾಡೋರು ಇಲ್ಲ. ಪರಶುರಾಮ ಇಲಾಖೆಗೆ ಚಿದಾನಂದ ಹೇಳವ, ತುಳಜಪ್ಪಯ್ಯ ಅವ್ರ ಪರಿಚಯ
ರಾಜಕಾರಣಿ ಕಡೆ ಅದೀವಿ, ಕಾಂಗ್ರೆಸ್ನಾಗ ಅದೀವಿ, ಬಿಜೆಪಿ ಅದೀವಿ, ಮಠಾಧೀಶ ಕಡೆ ಅದೀವಿ, ಸಾಧು ಸಂತರ ಕಡೆ ಅದೀವಿ, ದೇವ್ರ ಗುಡಿಗೆ ಅದೀವಿ. ಅದು ನಮ್ಗೆ ಏನಾದ್ರು ಉಪಕಾರ ಆಗೈತೆ? ಉದ್ಧಾರ ಆಗಿವಿ. ನಾವು ಉದ್ಧಾರ ಆಗಿವಿ. ಉದ್ಧಾರ ಆಗಿದ್ದು ಯಾರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ. ಇವತ್ತು ನಾವು ಇವತ್ತು ಬೂಟ್ ಹಾಕೊಂಡು ಸೂಟ್ ಹಾಕೊಂಡು ಓಟ್ ಹಾಕೊಂಡು ಇವತ್ತು ಒಬ್ಬ PSI ಬಂದಂದ್ರೆ ನಿಂತ ಗೌಡ್ರ ಎದಿ ಮ್ಯಾಗ ಹೊಡಿತ ನಾವು. ಅದು ಯಾರ ಪುಣ್ಯ? ದ್ರೋಣ ಪುಣ್ಯ? ಹುಲಿಗಳ ಪುಣ್ಯ? ಯಾರ ಪುಣ್ಯ? ಬಾಬಾ ಸಾಹೇಬ್ ಪುಣ್ಯ. ಅವ್ರು ಏನು ಮಾಡಕ್ಕಾಗಲ್ಲ. ಯಾಕೆ ಕಾನು ಬಿಡ್ತ ಯಾವ ದೊಡ್ಡದು? ಮತ್ತೆ ಇದು ದುರ್ಗೋದ್ಯಮ ಮಾಡ್ರಿ. ಮತ್ತೆ ಒಬ್ಬರು ಓದಿಬೇಕಾಯ್ತಾರ ಓಡೋರಿಗೆ ಹಿಂದೆ ಓದ್ತೇನಿಲ್ಲ ಯಾರು. ಅದಕ್ಕೆ ನಾವು ಇವತ್ತೇನಪ್ಪ ಸಂಘಟಿತರಾಗಬೇಕಾಗೈತಿ. ಸಂಘಟಿತರಾಗಿ ಹೋರಾಟ ಮಾಡ್ಬೇಕು. ಯಾಕಂದ್ರೆ ಈಗ ನೋಡಿ ಸಾಕಷ್ಟು ನಮ್ಮ ಭೂಷೆ ಅವರು ಇವತ್ತು ಏನೋ ನಾಗಪ್ಪ ಅದಾನ, ಬರ್ತಾನ, ಕೆಲಸ ತಗೋತಾನ. ಅದಕ್ಕೆ ನಮಗೆ ಪ್ರಜ್ಞೆನೇ ಇಲ್ಲ. ಅವ ಹಿಂದೆ ಅವ್ರು ಕ್ಯಾಶ್ ತಗೋತಾರೆ. ಮೊದಲ ಒಂದೊಂದು ಲೆಕ್ಕದಾಗಿದ್ರು ಅವರು ಸೆರೆ ಕೊಡೋಕೆ ಬಂದ್ರೆ 50 ರೂಪಾಯಿ ಕೊಡೋದು ಬೇರೆ ಇತ್ತು, 100 ರೂಪಾಯಿ ಬೇರೆ ಇತ್ತು, ಕಿಸೆ ಕೊಡೋದು ಬೇರೆ ಇತ್ತು. ಅವ್ರಲ್ಲ ಯಾರು ಬಂದಿರ್ಬೇಕು ಹಿರಿಯರಿಗೆ. ಹಂಗ ಇವತ್ತ ಓಟು ಬಾಬಾ ಸಾಹೇಬ್ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಗೆ ಓಟ್ ಕೊಟ್ರ ಬಾಬಾ ಸಾಹೇಬ್. ನಿಮ್ಗೆ ಮೀಸಲಾತಿ ಬೇಡ ಬೇಡ, ಓಟ್ನಿಂದ ಏನ್ ಬೇಕಾದ್ರೂ ನಾವು ಮಾಡ್ಬೋದು. ಇವತ್ತು ಓಟ್ ಐತಂತ ಕಾಶ್ಯಪ್ ಬಂದು ನಿಮ್ಮ ಹೋಗಿ ಕೈ ಮುಗಿತ, ನಿಮ್ಮ ಅಪ್ಪರ ಕೈ ಮುಗಿತ, ನಿಮಗೂ ಕೈ ಮುಗಿತ. ಏನಿಲ್ಲ ಓಟ್ ಹಾಕಂದ್ರೆ ಬಂದ್ಕೊಳ್ಳಿ ನೀವು ಕಾಲು ಬೀಳ್ತ, ದೊಡ್ಡ ಕಾಲು ಬೀಳ್ತ. ಓಟ್ ಐತನೋ ಕಾರಣಕ್ಕಾಗಿ ನೀವು BJP ಅವ್ರದಕ್ಕೆ ಓಟ್ ತೆಗೆಯೋ ಹೋಗ್ಬೇಕಿಲ್ಲ. ಓಟ್ದ ನಿಮ್ನ್ಯಾಗ ಕೈ ಮುಗಿತಾರ. ನಿಮ್ಗೆ ಯಾರು ಕೇಳ್ತಾರ? ಅದ್ ಸಂವಿಧಾನ ಚೇಂಜ್ ಮಾಡ್ತಂದ್ರ ಇಲ್ಲಪ್ಪ, ಇಲ್ಲ ಚೇಂಜ್ ಮಾಡಿ ನಮ್ ಸಂವಿಧಾನ ಚೇಂಜ್ ಮಾಡ್ತಾರಂದ್ರ ನಾವ್ ನೀವ್ ಏನ್ ಕೇಳ್ತೀರ ಅಂದ್ರ, ಇಲ್ರಿ ಚೇಂಜ್ ಮಾಡಕ್ ನಮ್ ಸಹಿ ಕೊಡ್ತೀವಿ, ನಮ್ಮ ಅಪ್ಪಗ್ ಒಂದ್ ಬಾಟ್ಲಿ ಸೀರೆ ಕೊಡ್ರಿ, ನಮ್ಮ ಅವ್ಗ ಒಂದ್ ಸೀರೆ ಕೊಡ್ರಿ, ನಮ್ಗೊಂದ್ ಬಿರಿಯಾನಿ ಕೊಡ್ರಿ ಅಂತ ಕೇಳ್ತೀವಿ. ನಾವು ಕೇಳ್ತಿರಲ್ಲ ಕೇಳ್ತೀವಿ. ಅದಲ್ಲ ತಂಗಿ ಸಾಲಿ ಕಳಿಸ್ತೀರಿ, ದೊಡ್ಡಕ್ಕಿ ಮಾಡ್ತೀರಿ, ಮುಂದ್ ಲಗ್ನ ಮಾಡಿ ಕೊಡ್ಬೇಕಲ್ಲ. ತಂಗಿನ ಯಾರಿಗೆ ಕೊಡ್ತೀರಿ? ಕೊಲೆ ಮಾಡೋದು ಕೊಡ್ತೀರಿ, ಕೊಲೆ ಮಾಡೋದು ಕೊಡ್ತೀರಿ, ಸುಳ್ಳು ಹೇಳೋದು ಕೊಡ್ತೀರಿ. ಸರಿ, ನಮ್ಮ ಮಾದರಿಗೇರ ಒಂದು 50 ಮನೆ ಅದಾವ್ರಿ, 40 ಮಂದಿ ರೀ, ಒಂದು 2 ಬಾಕ್ಸ್ ಸೀರೆ ಕೊಡ್ರಿ. 50 ಮಂದಿ ಹೆಣ್ಮಕ್ಳಾದ್ರೆ 50 ಸೀರೆ ಕೊಡ್ರಿ, ಒಂದು ಬೋಗಾನಿ ಬಿರಿಯಾನಿ ಕೊಡ್ರಿ. ನಿಮ್ಗೆ ಕಾಂಗ್ರೆಸ್ಗೂ ಚಾಯ್, BJPಗೂ ಚಾಯ್ ಮಾಡ್ತಿರಲ್ಲ. ಹಂಗೆ ಬಾಬಾ ಸಾಹೇಬರು ಇವತ್ತು ಬ್ರಾಹ್ಮಣರು ಶತಕೋಟಿ ದೇವರುಗಳನ್ನ ತಯಾರು ಮಾಡ್ಯಾರ, 36 ಕೋಟಿ ದೇವರುಗಳನ್ನ ಮಾಡ್ಯಾರ. ಬಾಬಾ ಸಾಹೇಬ್ರು 5 ದೇವಸ್ಥಾನ ಮಾಡ್ಯಾರ. 5 ಹೋಗಿರ ಒಮ್ಮೆ ಅವ್ರ ಹೋಗಿಲ್ಲ ಯಾರು? ಅವ್ರು ಕಟ್ಟಿದ ದೇವಸ್ಥಾನಕ್ಕೆ ಹೋಗಿಲ್ಲ ಒಮ್ಮೆ. ಖುಷಿ ಒಬ್ಬನ ಹೋಗ್ಯಾನಿ, ಮತ್ತೆ ಯಾರು ಬಂದಿಲ್ಲ. ಒಂದು ಗ್ರಾಮ ಪಂಚಾಯತಿ, ಒಂದು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮುನ್ಸಿಪಾಲಿಟಿ, ಬೆಂಗಳೂರು ವಿಧಾನಸೌಧ, ಲೋಕಸಭಾ, ತಿರುಪತಿ ತಿಮ್ಮಪ್ಪ ಹೋದ್ರೆ ಏನ್ ಮಾಡ್ಬಿಡ್ತೀರಿ ನೀವು? ಎಲ್ಲಿ ಊಹಿಸಿ ಬರ್ತೀರಿ. ಅವರು ಜನತಾ ಮಾಡ್ಕೊತಿದ್ರು. ಈಗ ದೇವೇಗೌಡರು ಏನ್ ಮಾಡ್ಬಿಟ್ರೆ ಅವ್ರು ಚಡ್ಡಿ ಹಾಕೊಂಡ್ರೆ, ಅರೆಸ್ಟ್ ಚಡ್ಡಿ ಹಾಕೊಂಡ್ಬಿಟ್ರಿ. ಈಗ ಕಾಂಗ್ರೆಸ್ ತಗೋರು ಯಾರು? ಇಲ್ಲಿರೋರು ಬಲಿಮಾದ್ರು. ಕೆಲಸ ಯಾರು ಮಾಡಿ ಕೊಡ್ತಾರ? ಅವರು ಲಿಂಗಾಯತರ ಮಾಡ್ಕೊಡ್ತಾರೆ. BJP ಅವರು ನಮ್ ಕೆಲಸ ಯಾರು ಮಾಡಂಗಿಲ್ಲ. ಅವ್ರು ನಮ್ಗೇನಪ್ಪ ಅಂದ್ರೆ ಬಸ್ ಬಿಡ್ತೀವಿ, 5 kg ಅಕ್ಕಿ ಕೊಡ್ತೀವಿ, ಎತ್ತಿಗಳ 2000 ರೂಪಾಯಿ ಹಾಕ್ತೀವಿ. ಅದರಿಂದ ನಾವೇನಾಗೋದಿಲ್ಲ. ಏನ್ ವಿದೇಶದಾಗ ಏನು ಕೊಡಂಗಿಲ್ಲ, ಕೊಡ್ತಾರ. ವಿದೇಶದಾಗ ಅಕ್ಕಿ ಕೊಡ್ತಾರ ಜನರಿಗೆ. ಸ್ಥಳಾಂತರ ಆಗ್ಬೇಕು. ನಾವು ಹಳ್ಳಿಗಳು ನಮ್ಮ ಭೂಮಿಲೇನಿಲ್ಲ, ಊರು ಬಿಡ್ಬೇಕದನ್ನ. ಸ್ಥಳಾಂತರ ಆಗ್ಬೇಕು, ನಾಮಾಂತರ ಆಗ್ಬೇಕು, ಧರ್ಮಾಂತರ ಆಗ್ಬೇಕು. 3 ನಮ್ಮಲ್ಲಿ ಇಡ್ಬೇಕು ನಾವು ಪ್ರಶ್ನೆ. ಈಗ ನೋಡ್ರಿ ನಮ್ಮಲ್ಲಿ ಬಾಗಲಕೋಟೆ ತುಂಬ ಹಿಂಗ ನಮ್ಮ ಬದುಕಕ್ಕೆ ನಾವು ಮೊದಲ ಸ್ಥಳಾಂತರ ಆಗ್ಬೇಕು. ನಮ್ಮ ನಾಮವನ್ನ ಚೇಂಜ್ ಮಾಡೋ ಹೋಗ್ರೆ ಬಸಪ್ಪ ಯಮನಪ್ಪ ಮಾದ್ರ, ಯಲ್ಲಪ್ಪ ನಾಪ ಮಾದ್ರ, ಯಲ್ಲಪ್ಪ ನಾಪ ಹರ್ಜನ, ಇವ್ರು ಬಿಟ್ಟು ಒಂದು ಹೆಸರುಗಳನ್ನು ಇರ್ಬೋದು. ನಾವು ಈ ಧರ್ಮವನ್ನು ತ್ಯಾಗ ಮಾಡೋದು ಇದ್ರಾಗ ಇರ್ಬಾರ್ದು. ಬಾಬಾ ಸಾಹೇಬ್ ಹೇಳ್ಯಾರಲ್ಲ, ಎಲ್ಲ ಹುಟ್ಟಿಗಿಲ್ಲ ಸಾಯಲ್ಲ ಅಂತ ಹೆಂಗೆ ಹೋದ್ರು ಆ ರೀತಿ ನಾವು ಧರ್ಮ ಕಡೆ ಹೋಗ್ಬೇಕು. ಇವತ್ತು ಧರ್ಮ ಕಡೆ ನಾವು ಹೋಗ್ಬೇಕು. ಇವತ್ತು ನಾವು ನೋಡ್ರಿ ಪದಾಧಿಕಾರಿಗಳನ್ನ ಚಿದಾನಂದ ಅವರು ಜಿಲ್ಲಾ ಸಂಚಾಲಕರು ಹೋಗಿ ಹೇಳ್ತಾರ, ಸಂಘಟನೆ ಎಷ್ಟು ಗಟ್ಟಿ ಐತಿ ಅನ್ನೋದು ಒಂದು ಉದಾಹರಣೆ ಕೊಟ್ರು, 1-2 ಉದಾಹರಣೆ ಕೊಟ್ರು. ಇನ್ನು ಸಾಕಷ್ಟು ಉದಾಹರಣೆಗಳು ಅದಾವ. ಅದನ್ನ ನಾವು ಹೇಳೋದು ನಮ್ದು ದೊಡ್ಡದ ಶಕ್ತಿ. ಒಂದು ಹೋರಾಟದ ಎಷ್ಟು ಶಕ್ತಿ ಐತಿ ಅನ್ನೋದಕ್ಕಿಂತ ಅದು ನೀವು ನೋಡಿದಾಗ ಅದು ಅರ್ಥ ಆಗ್ತೈತಿ. ಇನ್ನು ಮುಂದೆ
DSS